ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಡೇ 13 ವೆಯ್ಟ್ ಲಾಸ್ ಚಾಲೆಂಜ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ನೋಡ್ತಿರೋರೆಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನನ್ನ ವೆಯ್ಟ್ ನೋಡ್ತಿರ್ಬೋದು. 67.90 67 ಸಹ ನೋಡಿಬಿಟ್ನಪ್ಪ. 67.90 ಖುಷಿ ಇದೆ. ನಿಧಾನಕ್ಕೆ ಆಮೆ ಥರ ಹೋಗ್ತಾ ಇದೆ, ವೆಯ್ಟು ಕಡಿಮೆ ಆಗ್ತಾ ಇರೋವಂಥದ್ದು. ಸೊ ಆಗಲಿ, ನಿಧಾನಕ್ಕೆ ಆಗೋಣ. ಅನಂತರ ಬಂದು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ಆಗಲೇ ಎಲ್ಲ ಕೆಲಸ ಮುಗ್ದಿತ್ತಪ್ಪ. ಇವತ್ತು ಬೇಗ ಎಲ್ಲ ಕೆಲಸ ಮುಗಿಸ್ದೆ. ಏನೋ ಒಂಥರ ಮೈಂಡ್ ಆ್ಯಕ್ಟಿವ್ ಆಗಿದ್ದರೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಡ್ಬಿಡ್ತೀನಿ. ಹತ್ತತ್ರ ಒಂದು 10 ಗಂಟೆ ಒಳಗಡೆ ಎಲ್ಲ ಕೆಲಸ ಮುಗ್ದಿತ್ತು. ಪೂಜೆ ಗೀಜೆ ಎಲ್ಲ ಆಗಿ ಅಡುಗೆನೂ ಸಹ ಆಗೋಗಿತ್ತು. ಅಡುಗೆ ಅಂದರೆ ಪೂಜೆ ಮಾಡಿಕೊಂಡೆ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡು ಹುಲ್ಗೆ ಹೋಗಿದ್ದಾರೆ. ಬರೋ ಅಷ್ಟೊತ್ತಿಗೆ ಆಯ್ತಾ ಅಂದ್ಕೊಂಡು ಇದು ಮಾಡ್ತಾರೆ. ಅದಕ್ಕೋಸ್ಕರ ಬೆಳಗ್ಗೆ ಒಂದು 9 ಗಂಟೆ ಅಷ್ಟೊತ್ತಿಗೆಲ್ಲ ಮುದ್ದೆ ಸಾರು ಎಲ್ಲ ಮಾಡಿಬಿಡ್ತೀನಿ ಅಪ್ಪ. ಈ ಸ್ಕೂಲ್ ಓಪನ್ ಆದಾಗ ಮಾತ್ರ ಸ್ವಲ್ಪ ಇದಾಗುತ್ತೆ ಅಷ್ಟೇ. ಒಂದು 10 ಗಂಟೆ ಸುಮಾರಲ್ಲಿ ಮಾಡ್ತೀನಿ. ಇವಾಗ ಒಂದು 9 ಗಂಟೆಗೆ ಎಲ್ಲನೂ ಮುದ್ದೆ ರೆಡಿ ಮಾಡಿಬಿಡ್ತೀನಿ. ಯಾವ ಟೈಮಲ್ಲಿ ಬಂದು ಎಲ್ಲಿಗೆ ರೆಡಿ ಆಗೋಗ್ತಾರೋ ಯಾರಿಗೆ ಗೊತ್ತು. ಯಾವ್ದು ಹೆಂಗಾದರೂ ಇರಲಿ, ಫಸ್ಟ್ ಅಡುಗೆ ಮಾಡಿಬಿಡ್ತೀನಿ. ಅಡುಗೆ ಮಾಡಿದ್ರೆ ಒಂದು 3/4 ಭಾಗ ಕೆಲಸ ಮುಗ್ದಿದೆ ಅನ್ನೋ ಥರ ಅನಿಸುತ್ತೆ. ಇವಾಗ ಅರಿಶಿನ ಕುಂಕುಮ ಹಚ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹಚ್ಕೊಳ್ಳಿ ಅರಿಶಿನ. ಹೊಸ್ಲಿಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ದಿನ ಇರಬೇಕು ಅಂದರೆ ಇವಾಗ ನೀವು ಸೋಮವಾರ ಹಚ್ಚಿದ್ದೀರಾ ಅಂದರೆ ಶುಕ್ರವಾರದವರೆಗೂ ಅರಿಶಿನ ಇರಬೇಕು ಅಂದರೆ ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಅರಿಶಿನ ಹೊಸ್ಲಿಗೆ ಹಚ್ಚಿ ತುಂಬ ದಿನ ಇರುತ್ತೆ. ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಬ್ರೈಟಾಗಿ ಕಾಣಿಸುತ್ತೆ. ನೋಡೋದಕ್ಕೂ ಒಂಥರ ಲಕ್ಷಣವಾಗಿ ಇರುತ್ತೆ. ಸ್ವಲ್ಪ ಮೊಸರು ಹಾಕ್ಕೊಂಡು ಹೊಸ್ಲಿಗೆ ಹಚ್ಚೋದ್ರಿಂದ. ಪೂಜೆ ಮಾಡಿದಾಗ ಹೊಸ್ಲಿಗೆ ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಈ ರೀತಿ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿದಾಗ ಇಷ್ಟು ಲಕ್ಷಣವಾಗಿರುತ್ತಲ್ವ, ಮನೆಯಲ್ಲಿ ಚೆನ್ನಾಗಿರುತ್ತೆ. ಇವಾಗ ಪೂಜೆನೂ ಸಹ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆಯಿತು. ಮುದ್ದೆಗಿಟ್ಟಿದ್ದೆ, ಅದನ್ನು ಸಹ ರೆಡಿ ಆಗ್ತಾಯಿದೆ. ಸಾಂಬಾರು ಮತ್ತು ರೈಸು ಎರಡನ್ನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಪೂಜೆ ಮಾಡ್ಕೊಂಡೆ ಮುದ್ದೆ ಕಲಿಸ್ಕೊಂಡು ಇಟ್ಕೊಂಡು ಇದು ಮಾಡ್ತಾಯಿದ್ದೀನಿ. ಏನಂದರೆ ಅವರು ಹುಲ್ಲಿಂದ ಬರೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗ್ದಿರಬೇಕು ಅನ್ನೋದು ಒಂದು ಇದು. ಅದಕ್ಕೋಸ್ಕರ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಏನು ಗೊತ್ತಾ, ಮನೆಯಲ್ಲಿ ಗಂಡ್ಮಕ್ಳು ಮನೆಯಿಂದ ಆಚೆ ಹೋದಾಗ ಅಥವಾ ಆಚೆಯಿಂದ ಮನೆಗೆ ಬಂದಾಗ ಮನೆ ವಾತಾವರಣ ಕ್ಲೀನಾಗಿ ಒಂದು ರೀತಿ ಪೂಜೆ ಎಲ್ಲ ಮಾಡಿ ಪಾಸಿಟಿವ್ ಆಗಿದ್ದರೆ ಅವ್ರ ಮೈಂಡು ಸಹ ಪಾಸಿಟಿವ್ ಆಗಿರುತ್ತೆ, ಖುಷಿಯಿಂದ ಇರ್ತಾರೆ. ಕೆಲವು ಮನೆಯಲ್ಲಿ ನೋಡಿರ್ಬೋದು, ಕೆಲವು ಮನೆಗಳಲ್ಲಂತಲ್ಲ, ನಮ್ಮ ಮನೆಗಳಲ್ಲೂ ಹಾಗೇ. ಮನೆಯಿಂದ ಆಚೆಗಡೆ ಹೋದಾಗ ಸ್ವಲ್ಪ ಕೋಪ ಮಾಡ್ಕೊಂಡಿರ್ತಾರೆ. ಅಂದರೆ ಗಡಿಬಿಡಿಯಲ್ಲಿ ಹೋಗ್ತಾರಲ್ವ, ಕೋಪ ಮಾಡ್ಕೊಂಡಿರ್ತಾರೆ. ಮತ್ತು ಆಚೆಗಡೆಯಿಂದ ದುಡ್ಕೊಂಡು ಬಂದಾಗೂ ಅಷ್ಟೇ ಮನೆಗೆ ಕೋಪದಿಂದ ಇರ್ತಾರೆ. ಅಂಥ ಟೈಮಲ್ಲಿ ಏನಪ್ಪ ಅಂದರೆ ಮನೇನ ಕ್ಲೀನಾಗಿ ಇಟ್ಕೊಂಡಿರಬೇಕು. ಮತ್ತು ಪೂಜೆ ಮಾಡಿರಬೇಕು. ಹೆಣ್ಮಕ್ಳು ಕ್ಲೀನಾಗಿ ರೆಡಿ ಆಗಿರಬೇಕು. ನಮ್ಮನ್ನು ನೋಡಿದಾಗ, ಮನೆ ವಾತಾವರಣ ನೋಡಿದಾಗ ಅವ್ರ ಮನಸ್ಸಿಗೆ ಒಂಥರ ಖುಷಿ ಅನ್ನೋ ಥರ ಅನಿಸುತ್ತೆ. ಆಚೆಗಳಿಂದ ಏನು ದುಡ್ಕೊಂಡು ಕಷ್ಟಪಟ್ಕೊಂಡು ಬಂದಿರ್ತಾರೆ. ನಮ್ಮನ್ನು ನೋಡಿದಾಗ ಅವ್ರಿಗೆ ಆ ಒಂದು ಕಷ್ಟ ಎಲ್ಲ ಮರೀತಾರೆ. ಮನೆ ಕ್ಲೀನಾಗಿರಬೇಕು. ಮನೆ ಹೆಣ್ಮಕ್ಳು ಕ್ಲೀನಾಗಿರಬೇಕು. ಅದು ನಾನು ತಿಳ್ಕೊಂಡಿರೋ ಅಂಥದ್ದು. ಅದು ಎಷ್ಟು ಸರಿನೋ ಎಷ್ಟು ತಪ್ಪೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಇದು ಕರೆಕ್ಟೇ ಅನ್ನೋ ಥರ ಅನಿಸುತ್ತೆ. ಹಾಗೆ ಮನೆ ವಾತಾವರಣ ಕ್ಲೀನಾಗಿದ್ದರೆ ಅವ್ರ ಮನಸ್ಸು ಸಹ ಖುಷಿಯಾಗಿ ಇರುತ್ತೆ. ನಾವು ಅಷ್ಟೇ ಬೆಳಗ್ಗೆ ಮತ್ತು ಸಾಯಂಕಾಲ ಮುಖ ತೊಳ್ಕೊಂಡು, ತಲೆ ಬಾಚಿಕೊಂಡು, ಕುಂಕುಮ ಇಟ್ಕೊಂಡು ಕ್ಲೀನಾಗಿದ್ದರೆ ಅವ್ರಿಗೆ ಒಂಥರ ಖುಷಿ. ಮನೆ ಹೆಣ್ಮಕ್ಳು ಆದರೂ ಯಾರೇ ಆಗಿರಲಿ, ಅಕ್ಕ ಆಗಿರಲಿ, ತಂಗಿ ಆಗಿರಲಿ, ಅಥವಾ ಹೆಂಡತಿ ಆಗಿರಲಿ, ಅಥವಾ ಅಮ್ಮ ಆಗಿರಲಿ, ಯಾರೇ ಆಗಿರಲಿ, ಗಂಡ್ಮಕ್ಳು ಮನೆಯಿಂದ ಆಚೆಗಡೆ ಹೋದಾಗ ಅಥವಾ ಆಚೆಗಡೆಯಿಂದ ದುಡ್ಕೊಂಡು ಮನೆಗೆ ಬಂದಾಗ ಮನೆ ವಾತಾವರಣ ಕ್ಲೀನಾಗಿರಬೇಕು. ಮತ್ತು ಹೆಣ್ಮಕ್ಳು ಸಹ ನೋಡೋದಕ್ಕೆ ಕ್ಲೀನಾಗಿ ಇದ್ದರೆ ಅವ್ರಿಗೂ ಸಹ ಖುಷಿಯಾಗುತ್ತೆ. ಇದು ನಾನು ತಿಳ್ಕೊಂಡಿರೋವಂಥದ್ದು. ಇನ್ನು ಮುದ್ದೆಗೆ ಮುದ್ದೆ ರೆಡಿ ಮಾಡಿದೆ. ಒಂದು 4 ಮುದ್ದೆ ಆಗುವಷ್ಟು ಮಾಡ್ಕೊಳ್ತೀನಿ. ಡೈಲಿ ಹಾಗೆ 4 ಅಥವಾ
4:15 ಜಾಸ್ತಿ ಅಂದರೆ ಒಂದು 5 ಮುದ್ದೆ ಮಾಡ್ತೀನಿ. ಸಾಂಬಾರು ಏನಾದರೂ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಏನಾದರೂ ಮಾಡಿದಾಗ ಒಂದು 5 ಮುದ್ದೆ ಮಾಡ್ತೀನಿ. ಒಂದು ಸ್ವಲ್ಪ ಜಾಸ್ತಿನೇ ತಿಂತಾರೆ ಅಂಥ ಒಂದು ಟೈಮಲ್ಲಿ. ಸೊ ಇಲ್ಲಿ ಬಟಾಣಿ ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಮಸಾಲೆ ಇಟ್ಬಿಟ್ಟು ಸಾಂಬಾರು ಮಾಡಿದ್ದೀನಿ. ಸೊ ಇವಾಗ ಹಸ್ಬೆಂಡು ಪೂಜೆ ಮಾಡಿದ್ನಲ್ವ, ಸೊ ಅವರು ಸಹ ಪೂಜೆ ಮಾಡಿ ಇವಾಗ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಸೊ ಅವರು ಒಂಥರ ಹೆಂಗೆಪ್ಪ ಅಂದರೆ ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ದೇವ್ರ ಮನೆಗೆ ಹೋಗಿ ದೇವ್ರಿಗೆ ಕೈ ಮುಗಿತಾರೆ, ಅಥವಾ ನಾನೇನಾದರೂ ಪೂಜೆ ಮಾಡಿದರೆ ಅವರು ಸಹ ಪೂಜೆ ಮಾಡ್ತಾರೆ. ಆನಂತರ ಬಂದು ಆಚೆಗಡೆ ಸೂರ್ಯ ನಮಸ್ಕಾರ ಹಾಕ್ತಾರೆ. ಸೂರ್ಯನಿಗೆ ನಮಸ್ಕಾರ ಹಾಕ್ತಾರೆ, ಸೂರ್ಯ ನಮಸ್ಕಾರ ಅಲ್ಲ, ಸೂರ್ಯನಿಗೆ ನಮಸ್ಕಾರ ಹಾಕಿ ತುಳಸಿ ಗಿಡದ ಹತ್ರ ನಮಸ್ಕಾರ ಹಾಕಿಬಿಟ್ಟು ಆನಂತರ ಬಂದು ಅವರು ಊಟಕ್ಕೆ ಕೂತ್ಕೊಳ್ಳೋವಂಥದ್ದು. ಅವರ ಒಂದು ಪದ್ಧತಿನೇ ನನಗೆ ತುಂಬ ಇಷ್ಟ. ಒಂದು 5 ನಿಮಿಷ ಸೂರ್ಯನ ಹತ್ರ ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಳ್ತಾರೆ. ಹಾಗೆ ನಿಮ್ಮ ಮನೇಲೂ ಗಂಡು ಮಕ್ಕಳಿದ್ದಾರೆ ಮಾಡ್ತಾರಾ? ಸೊ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನನ್ನ ಒಂದು ಊಟ ನೋಡ್ತಿರ್ಬೋದು. ಮುದ್ದೆ ಮತ್ತು ಬಟಾಣಿ ಸಾಂಬಾರು ಇಷ್ಟೇ ತೊಗೊಂಡಿದ್ದೀನಿ, ಹಣ್ಣೆಲ್ಲ ಏನೂ ತೊಗೊಂಡಿಲ್ಲ. ಇತ್ತು ಬನಾನಾ ಅಂತೀನಿ, ಮ್ಯಾಂಗೋ, ಬಟ್ ನಾನು ತೊಗೊಂಡಿಲ್ಲ, ಜಾಸ್ತಿ ತಿನ್ನೋದು ಬೇಡ ಅಂತ ಹೇಳಿ. ಆನಂತರ ಬಂದು ಇವತ್ತೊಂದು ಚೀಟ್ ಮೀಲ್ಸ್ ಮಾಡಿದ್ದೀನಿ ಅಪ್ಪ ನಾನು. ನನ್ನ ಫೇವ್ರೇಟ್ ಕ್ರೀಮ್ ಬನ್ ಇನ್ನೇನೂ ಇಲ್ಲ, ಕ್ರೀಮ್ ಬನ್ ಫುಲ್ ಒಂದು ಬನ್ ಆಗೋಷ್ಟು ತಿಂದಿದ್ದೀನಿ ನಾನು. ಮತ್ತು ಸಾಯಂಕಾಲಕ್ಕೇನು ಊಟ ಬೇಡ ಅಂತ ಹೇಳಿ ಸೊ ಬನ್ ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ, ಇನ್ನೇನು ತೊಗೊಂಡಿಲ್ಲ. ಒಂದು 4 ಗಂಟೆ ಸುಮಾರಲ್ಲಿ ತೊಗೊಂಡೆ. ಆನಂತರ ಒಂದಷ್ಟು ತರಕಾರಿ ಎಲ್ಲ ತೊಗೊಂಬಂದಿದ್ರು ಮನೆಗೆ. ಇವತ್ತು ಆನೇಕಲ್ ಸಂತೆ, ಶುಕ್ರವಾರ ಆನೇಕಲ್ ಸಂತೆ. ಸೊ ಸಂತೆಯಲ್ಲಿ ಈಸ್ಕೊಂಬಂದಿದ್ದಾರೆ. ಇನ್ನು ಈವ್ನಿಂಗ್ ಒಂದು 5:30 ಸುಮಾರಲ್ಲಿ ನಾನಿಲ್ಲಿ 2 ಮೊಟ್ಟೆನ ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಡಿನ್ನರ್ಗೋಸ್ಕರ. ಅಷ್ಟೇ ಲೈಟಾಗಿ 2 ಮೊಟ್ಟೆ ಆಮ್ಲೆಟು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೇನೂ ಹಾಕಲಿಲ್ಲ, ಈರುಳ್ಳಿ ಟೊಮೊಟೊ ಅದೇನೇನೋ ಸ್ವಲ್ಪ ಹಾಕ್ತಾರಲ್ವ ತರಕಾರಿ, ಅದೆಲ್ಲನೂ ಕ್ಯಾರೆಟು ನಾನು ಹಾಕ್ತೀನಿ, ಕ್ಯಾರೆಟು ಕ್ಯಾಪ್ಸಿಕಮ್ಮು ಈರುಳ್ಳಿ ಇವೆಲ್ಲ ಹಾಕಿಬಿಟ್ಟು ಮಾಡ್ತೀನಿ. ಬಟ್ ಏನೂ ಇಲ್ಲ, ಸಿಂಪಲ್ಲಾಗಿ ಪ್ಲೈನಾಗಿ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಮಧ್ಯಾಹ್ನ ಅಲ್ಲ, ಒಂದು 4 ಗಂಟೆ 3:30-4 ಗಂಟೆ ಸುಮಾರಲ್ಲಿ ನಾನೊಂದು ಕ್ರೀಮನ್ನು ತಗೊಂಡಿದ್ದೆ. ಚೀಟ್ ಮೀಲ್ಸ್ ಇವತ್ತು ನನ್ನ ಫೇವ್ರೇಟ್. ಅದನ್ನು ನೋಡಿಕೊಂಡು ನನ್ನ ಕಣ್ಣು ಇರೋದಿಲ್ಲ, ನನ್ನ ಮನಸ್ಸು ಕೇಳೋದಿಲ್ಲ, ತಿನ್ನು ತಿನ್ನು ತಿನ್ನು, ಯಾಕಂದರೆ ನನಗೆ ತುಂಬ ಇಷ್ಟ. ಅದೇನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಇಷ್ಟ ಒಂದು ಕ್ರೀಮ್ ಬನ್ನು ನನಗೆ. ಚಿಕ್ಕ ವಯಸ್ಸಿಂದನೂ ಅಷ್ಟೇ. ನಾನು ಹೇಳಿದ್ದೀನಿ ಸುಮಾರಷ್ಟು ವಿಡಿಯೋಗಳಲ್ಲಿ, ಯಾವತ್ತೋ ಒಂದು ಸತಿ ತಿಂದಿದ್ದು, ಮತ್ತು ಇವತ್ತೇ ತೊಗೊಂಡಿದ್ದಪ್ಪ ಅದನ್ನು. ಯಾವಾಗಾದರೂ ಒಂದು ಸತಿ ಚಿಟ್ ಮೀಲ್ಸ್ ಮಾಡಿದ್ರೆ ಏನೂ ಆಗೋದಿಲ್ಲ. ಓಕೆ, ತೊಗೊಂಡಿದ್ದೀನಿ. ಇವಾಗ ಆಮ್ಲೆಟು ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಮುದ್ದೆ ತೊಗೊಂಡಿದ್ನಲ್ವಾ, ಸೊ ಅದಕ್ಕೋಸ್ಕರ ಈವ್ನಿಂಗ್ ಲೈಟಾಗಿ ತೊಗೊಳ್ತಾ ಇದ್ದೀನಿ. ಬೆಳಗ್ಗೆ ನಾನು ಪದೇ ಹೇಳ್ತಾನೆ ಇರ್ತೀನಿ, ಬೆಳಗ್ಗೆ ಏನಾದರೂ ಹೆವಿಯಾಗಿ ತೊಗೊಂಡಿದ್ರೆ ನೀವು ಸಾಯಂಕಾಲ ಆದಷ್ಟು ಲಿಕ್ವಿಡ್ ರೀತಿನೋ ಅಥವಾ ಲೈಟಾಗಿ ಏನಾದರೂ ತೊಗೊಳ್ಳಿ, ಓಕೆನಾ. ಸೊ ಅಲ್ಲಿಗಲ್ದು ಬ್ಯಾಲೆನ್ಸ್ ಆಗೋಗ್ಬಿಡುತ್ತೆ. ಬೆಳಗ್ಗೆ ಲೈಟಾಗಿ ತೊಗೊಂಡಿದ್ದೀರಾ ಅಂದರೆ ಸಾಯಂಕಾಲನೂ ಒಂದು ನಾರ್ಮಲಾಗಿ ಊಟನ ತೊಗೊಳ್ಳಿ. ಹೆವಿಯಾಗಿ ಬೇಡ, ನಾರ್ಮಲಾಗಿ ಊಟನ ತೊಗೊಳ್ಳಿ. ಆದಷ್ಟು ನೈಟು ಊಟ ಮಾಡೋದನ್ನು ಕಡಿಮೆ ಮಾಡಬೇಕು. ನೈಟು ನೀವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅದೆಷ್ಟು ತಿಂತೀರೋ ಅದು ಬೇರೆ, ಓಕೆನಾ. ಸೊ ನೈಟ್ ಮಲಗೋ ಅಷ್ಟೊತ್ತಿಗೆ ನೀವು ನಿಮ್ಮ ಹೊಟ್ಟೆ ಫುಲ್ ಖಾಲಿ ಇರಬೇಕು. ಸೊ ಒಂದು 6 ಗಂಟೆ ಅಷ್ಟೊತ್ತಿಗೆ ನೀವು ತಿಂದಿರೋದು, 6 ಗಂಟೆ 7 ಗಂಟೆ ಅಷ್ಟೊತ್ತಿಗೆ ನೀವು ತಿಂದಿರೋದು ಜೀರ್ಣ ಆಗಿರಬೇಕು. ಸೊ ಆವಾಗಲೇ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ, ಗೊತ್ತಾ. ತುಂಬ ಅಂದರೆ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ನೀವು ಕಂಟಿನ್ಯೂಸ್ ಒಂದು ವಾರ ಮಾಡಿ ನೋಡಿ. ಆದಷ್ಟು ಈವ್ನಿಂಗು ಬೇಗ ತಿನ್ಕೊಬೇಡಿ. ಒಂದು 5 ಗಂಟೆ 5:30 ಅಷ್ಟೊತ್ತಿಗೆ ನಿಮ್ಮ ಒಂದು ಡಿನ್ನರನ್ನು ಮುಗಿಸ್ಕೊಬೇಡಿ. ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ, ಓಕೆನಾ. ನೀವು ಲಿಕ್ವಿಡ್ ರೀತಿ ತೊಗೊತಿರೋ ಅಥವಾ ಲೈಟಾಗಿ ಊಟ ತೊಗೊತಿರೋ ಅದು ಬೇರೆ ಪ್ರಶ್ನೆ. ಆದಷ್ಟು ಬೇಗ ಮುಗಿಸ್ಕೊಬೇಡಿ ನಿಮ್ಮ ಒಂದು ಡಿನ್ನರನ್ನು. ನೀವು ಲಂಚು ಅಷ್ಟೇ ಒಂದು 11 ಗಂಟೆ ಸುಮಾರಲ್ಲಿ ತೊಗೊಳ್ಳಿ. ಮಧ್ಯಾಹ್ನ ಏನೂ ಊಟ ಮಾಡೋದಕ್ಕೆ ಹೋಗಬೇಡಿ. ಆಸವ ಆದರೆ ಮಾತ್ರ ಒಂದು 4 ಗಂಟೆ ಸುಮಾರಲ್ಲಿ ಏನಾದರೂ ಒಂದು ಸ್ನ್ಯಾಕ್ಸನ್ನು ತೊಗೊಳ್ಳಿ, ಓಕೆನಾ. ಸೊ ನಾನು ಅದೇ ರೀತಿಯೇ ಅಪ್ಪ ಮಾಡೋದು, ಮತ್ತು ಚೆನ್ನಾಗಿ ನೀರು ಕುಡಿತಿದ್ದೀನಿ ಅಷ್ಟೇ. ಅದೇ ರೀತಿಯೇ ಮಾಡೋದು. ನಾನು ಫಸ್ಟ್ ಯಾವ ರೀತಿ ಮಾಡ್ಕೊಂಬರ್ತಾ ಇದ್ನೋ ಇವಾಗಲೂ ಅದೇ ರೀತಿಯೇ ಮಾಡೋದು. ಆದಷ್ಟು ಫ್ರೂಟ್ಸು ಮತ್ತು ತರಕಾರಿಗಳನ್ನು ಹೆಚ್ಚು ತೊಗೊಳೋದಕ್ಕೆ ಟ್ರೈ ಮಾಡಿ. ಇತ್ತೀಚೆಗೆ ನಾನು ಫ್ರೂಟ್ಸು ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ, ಯಾಕಂದರೆ ಅದು ಸ್ವೀಟ್ ಇರುತ್ತೆ ಅಂತ ಹೇಳಿ ನನ್ನ ವ್ಯೂವರ್ಸ್ ಯಾರೋ ಒಬ್ಬರು ಹೇಳಿದರು. ಸೊ ಅದಕ್ಕೋಸ್ಕರ ಅವಾಯ್ಡ್ ಮಾಡಿದ್ದೀನಿ. ಅದಕ್ಕೆ ಮುಂಚೆನೇ ನಾನು ಅವಾಯ್ಡ್ ಮಾಡಿದ್ದೆ, ಯಾವಾಗಲೂ ಒಂದೊಂದು ಸತಿ ತೊಗೊಳ್ತಾ ಇದ್ದೆ. ಬಟ್ ಇವಾಗ ಆದಷ್ಟು ಅವಾಯ್ಡ್ ಮಾಡಿದ್ದೀನಿ. ತೊಗೊಳ್ತೀನಿ ಯಾವಾಗಾದರೂ ಒಂದೊಂದು ಸತಿ. ನಾನು ನನ್ನ ಟೆರೆಸ್ ಮೇಲೆ ನನ್ನ ಫೇವ್ರೆಟ್ ಜಾಗ ಹತ್ರ ಬಂದು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಹಂಗಾಗಿ ಮೋಡ ಮುಚ್ಕೊಳ್ಳುತ್ತೆ, ಮಳೆ ಬರುತ್ತೆ, ಹಂಗಾಗಿ ಬಿಸಿಲು ಬರುತ್ತೆ. 4 ಗಂಟೆಯಲ್ಲಿ ಮಳೆ, ಇವಾಗ 5:30 6 ಗಂಟೆ ಆಗಿರಬೇಕು. ಇವಾಗ ಬಿಸಿಲು.
ಬೆಳಗ್ಗೆ ಮುದ್ದೆ ತೊಗೊಂಡಿದ್ದಲ್ವಾ, ಆಮೇಲೆ ಕ್ರೀಮ್ ಬನ್ ಒಂದು ತಗೊಂಡೆ, ನನ್ನ ಫೇವ್ರೇಟ್. ಸೊ ಅದಕ್ಕೋಸ್ಕರ ಲೈಟಾಗಿ ತೊಗೊಳ್ತಾ ಇದ್ದೀನಿ ಊಟ. ಈವ್ನಿಂಗ್ ಡಿನ್ನರ್ ಇದು. ಎರಡು ಮೊಟ್ಟೆ ಆಮ್ಲೆಟ್, 2 ಮೊಟ್ಟೆ 1 ಆಮ್ಲೆಟ್, 2 ಮೊಟ್ಟೆದು 1 ಆಮ್ಲೆಟ್. ದೀಕ್ಷಾ ಮಲ್ಕೊಂಡಿದ್ದಾಳೆ, ಇಲ್ಲ ಅಂದಿದ್ರೆ ಬರ್ತಾಯಿದ್ಲು. ಬೆಳಗ್ಗೆ ಬೇಗ ಇದ್ದಿದ್ಲು, ಸೊ ಮಲ್ಕೊಂಬಿಟ್ಟಿದ್ದಾಳೆ. ಮತ್ತು ನೈಟ್ ಮಲಗೋದು ಲೇಟು, 11 ಗಂಟೆವರೆಗೂ ಆಡ್ಕೊಂಡಿರ್ತಾಳೆ. ಅದಕ್ಕೆ ಈರುಳ್ಳಿ ಮತ್ತು ಕ್ಯಾರೆಟು ಇದೆಲ್ಲ ಹಾಕ್ಬಿಟ್ಟು, ಕ್ಯಾಪ್ಸಿಕಮ್ ಅದೆಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಬೇಡ, ಹೆವಿ ಆಗೋಗ್ಬಿಡುತ್ತೆ, ಸಿಂಪಲ್ಲಾಗಿ ಇರಲಿ ಅಂದ್ಬಿಟ್ಟು ಪ್ಲೈನ್ ಆಮ್ಲೆಟ್ ಹಾಕ್ಕೊಂಡಿದ್ದೀನಿ. ಹಾಫ್ ಬಾಯ್ಲ್ ಎಲ್ಲ ತಿಂತಾರೆ, ಬಟ್ ನನಗಿಷ್ಟ ಇಲ್ಲ. ನನಗೇನೋ ಒಂಥರ ಅದು ಹಾಫ್ ಬಾಯ್ಲು ತಿಂದಾದಮೇಲೆ ಅದು ಒಂಥರ ಬಾಯೆಲ್ಲ ಸ್ಮೆಲ್ಸ್ಕೊಂಡು ಬರ್ತಾ ಇರುತ್ತೆ. ಸೊ ನನಗೆ ಇಷ್ಟನೇ ಆಗೋದಿಲ್ಲ ಹಾಫ್ ಬಾಯ್ಲು, ಇದೇ ಥರನೇ ಇಷ್ಟ. ಇದಾಗಿತ್ತಪ್ಪ ಇವತ್ತಿನ ನನ್ನ ವೆಯ್ಟ್ ಲಾಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರೆಲ್ಲ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ವ್ಲಾಗ್ಸ್ ಕನ್ನಡ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.